ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶರಣ್ ಕ್ಯಾಬ್ ಅಂತ. ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡಿದ್ದೆ ಬಿಟ್ಟು. ನಂದು ಆ್ಯಕ್ಚುಲಿ 3 ತಿಂಗಳ ಹಿಂದೆಯೇ ಮಾನಿಟೇಷನ್ ಆಗಿತ್ತು ನಂದು ಯೂಟ್ಯೂಬು. ನಿನ್ನೆ ಒಂದು ಅವರು ಕಳಿಸಿದ್ದಾರೆ ಯೂಟ್ಯೂಬರು, ತಪ್ಪಾಗಿದೆ, ಸರಿಯಿಲ್ಲ, ಹಾಗೆ ಹೀಗೆ ಅಂತೇನು ಮಾಡಿ ಕಳಿಸಿದ್ದಾರೆ. ಅದನ್ನು ಇದರಲ್ಲಿ ಹಾಕ್ತೀನಿ, ದಯವಿಟ್ಟು ಹೊಸದಾಗಿ ಯಾರ್ಯಾರು ಯೂಟ್ಯೂಬ್ ಮಾಡ್ತಾಯಿದ್ದೀರಾ ಒಂದು ಗಮನಿಸಿ. ಇದರಲ್ಲಿ ಹಾಕ್ತೀನಿ. ಆಮೇಲೆ ಅದು ನೋಡಿ, ಇವಾಗ ಟೈಮ್ ಬಂದ್ಬಿಟ್ಟು 8:23. ನಿನ್ನೆ ಎಷ್ಟಪ್ಪ ಡೇಟು? ನಿನ್ನೆ ಡೇಟಲ್ಲಿ ಬಂದಿದೆ, ಗುರುವಾರ. ಎಷ್ಟು ನಿನ್ನೆ ಡೇಟು? ನಿನ್ನೆ 26ನೇ ತಾರೀಕಿಗೆ ನಾನು ಕಳಿಸಿದ್ದಾರೆ. 3 ತಿಂಗಳಾಗಿದೆ. ಅದು ನಾನು ತಪ್ಪು ಮಾಡಿದ್ದೀನಿ, ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀನಿ. ಯಾಕೆಂದರೆ ಬೇರೆಯವ್ರದ್ದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಬರೋಕ್ಕೆ ನಾನು ಮಖ ಮಾತ್ರ ಮುಂದೆ ಇಟ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಅಂಥ ವಿಡಿಯೋಗಳು ಕಾಪಿ ರೈಟಿಂಗ್ ಬಂದಿದೆ. ಹೋದ ತಿಂಗಳಲ್ಲಿ 2 ಸರಿ ಬಂದಿದೆ, ಈ ತಿಂಗಳಲ್ಲಿ 1 ಸರಿ ಬಂದಿದೆ. ಬಟ್ ಏನಪ್ಪ ಹೇಳ್ತೀನಿ ಅಂದರೆ, ಯಾರೇ ಏನೇ ಮಾಡಿ ಕಾಪಿ ರೈಟಿಂಗ್ ಬರೋ ಥರ, ಆಮೇಲೆ ಬೇರೆ ವಿಡಿಯೋಗಳ ಮೇಲೆ ಫೋಟೋಗಳು ಬಂದು ನಮ್ಮ ಫೋಟೋನ ಹಾಕ್ಬಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮಾಡೋಕ್ಕೆ ಹೋದರೆ ನನಗಾದ ಗತಿನೇ ನಿಮ್ಗಾಗುತ್ತೆ. ನೋಡಿ, ಮಾನಿಟೇಷನ್ ಮಾಡಿ ಎಲ್ಲ ಮಾಡಿ ಇವಾಗ ಅವರು ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಲಿಂಕನ್ನು ಹಾಕಿ ಅಂತಂದು ಏನೇನೋ ಮೆಸೇಜ್ ಮಾಡಿದ್ದಾರೆ ಅವರು. ನನಗೆ ಆ್ಯಕ್ಚುಲಿ ಅಷ್ಟೊಂದು ಇಂಗ್ಲೀಷ್ ಬರಲ್ಲ ಓದೋಕ್ಕೆ. ಬಂದರೂ ಏನೋ ಒಂದು ಮಾಡ್ಬೋದು, ನೋಡೋಣ, ಟ್ರೈ ಮಾಡೋಣ. ಬರೀ 3 ತಿಂಗಳಾಗಿದೆ ಅಷ್ಟೇ ಮಾನಿಟೇಷನ್ ಆಗಿ. ₹1 ಕಾಸು ನೋಡಿಲ್ಲ. ಆಮೇಲೆ ಕೆಲವೊಂದು ಬೇರೆ ಸಾಂಗ್ಗಳಿಗೆ ನಾವೇನೇ ಮಾಡಿ 3 ಅಲ್ಲ 1 ಲಕ್ಷ ಹೊಡಿದೆ ಒಂದು ವಿಡಿಯೋ. ನಮಗೆ ಯೂಸ್ ಬರಲ್ಲ. ಯೂಸು 1 ಲಕ್ಷ ಹೊಡಿದೆ, ಕಾಸು ಮಾತ್ರ ಬರಲ್ಲ. ಏನು ನಿಮ್ಮದು ಓನ್ ವಾಯ್ಸು ಓನ್ ಏನು ಮಾಡ್ತಾರೆ ಅದಕ್ಕೆ ಬರುತ್ತೆ. ಈಗ ನನಗೊಬ್ಬರು ಯೂಟ್ಯೂಬರ್ ಒಬ್ಬರು ಫೋಟೋ ಹಾಕ್ತೀನಿ. ಅವ್ರು ಹೇಳಿದ್ರು, ಇಲ್ಲ ಸರ್ ನೀವು ಹಂಗೆ ಮಾಡಬೇಡಿ, ನಿಮ್ದು ಏನು ವಾಯ್ಸ್ ಇದೆ ಓನ್ ಅದನ್ನು ಮಾಡಿ. ನೀವು ಹೆಂಗಿದ್ರು ಒಳ್ಳೆ ಬಿಸ್ನೆಸ್ಸಲ್ಲಿದ್ರಿ, ಕ್ಯಾಬ್ ಡ್ರೈವರು, ಬೆಂಗಳೂರು ಸಿಟಿ ಎಲ್ಲ ಸುತ್ತಾಗಿರ್ತೀರ. ನೋಡಿಬಿಟ್ಟು ಅದನ್ನೇ ಕರೆಕ್ಟಾಗಿ ತಮ್ಮ ಮೇಲೆ ಅದೆಲ್ಲ ಹಾಕ್ಬಿಟ್ಟು ಮಾಡಿ. ನೀವು ಯಾವ್ಯಾವ ಬೇರೆ ವೀಡಿಯೋಗಳ ಮೇಲೆ ಫೋಟೋಸು ಇನ್ನೊಂದು ಮಗದೊಂದು ಮಾಡಿದ್ದೀರ ಎಲ್ಲ ತೆಗೆದಾಕ್ಬಿಡಿ ಅಂತ ಹೇಳಿದ್ರು. ಅವ್ರು ನಿನ್ನೆ ಅವ್ರಿಗೆ ಕಾಲ್ ಮಾಡಿದ್ವಿ, ಪಾಪ ಗೈಡ್ಲೈನ್ಸ್ ಕೊಟ್ಟರು. ಆ್ಯಕ್ಚುಲಿ ಅವ್ರದ್ದು ಯೂಟ್ಯೂಬ್ ನೋಡಿದ್ದೀನಿ, 20 ವರ್ಷ 15 ವರ್ಷ ಮೇಲಿದ್ದಾರೆ. ಅವರೇ ಹೇಳಿದ್ರು, ಈಗ ನಾವು ಯಾರು ಹೊಸಬ್ರು ಮಾಡ್ತೀವಿ ನೋಡು, ಅವ್ರು ಕೇರ್ಫುಲ್ ತಗೊಳ್ಳಿ. ಯಾಕಂದ್ರೆ ನನಗಾದ ಸ್ಥಿತಿ ನಿಮ್ಗೆ ಆಗಬಾರ್ದು. ನಂದಾಗಿದೆ ಇವಾಗ ಆಲ್ರೆಡಿ ಮಾನಿಟೇಷನ್ ಆಗಿ 3 ತಿಂಗಳಾಗಿದೆ. ನಿನ್ನೆ ಬಂದ್ಬಿಟ್ಟು ನಿಮ್ಮದು ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ತನಿಖೆ ಮಾಡ್ತೀನಿ. ನಿಮ್ಮದು ಯೂಟ್ಯೂಬಲ್ಲಿ ಸ್ವಲ್ಪ ತೊಂದರೆ ಇದೆ ಅಂತ ಅವರೇ ಕಳಿಸಿದ್ದಾರೆ. ಅದನ್ನೆಲ್ಲ ಈ ವಿಡಿಯೋಲ್ಲೇ ಹಾಕ್ತೀನಿ. ಆಮೇಲೆ ಅದಕ್ಕೂ ಅವರು ಅಂದರೆ ನಿಮ್ಮದು ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಅದನ್ನು ಸರಿ ಮಾಡ್ಕೊಳ್ಳೋಕೆ ಆಕ್ಷನ್ ಕೊಟ್ಟಿದ್ದಾರೆ ಅವರು. ಆ ವಿಡಿಯೋ ಈಗ ಮಾಡ್ತಾಯಿರೋ ವಿಡಿಯೋ ಅದಕ್ಕೋಸ್ಕರ ಆ ವಿಡಿಯೋನ ಅಪ್ಲೋಡ್ ಮಾಡಿ ಆ ಲಿಂಕನ್ನ ಹಾಕಿ ಈ ಥರ ಸಬ್ಮಿಟ್ ಮಾಡಿ ಅಂತ ಅವರು ಕಳಿಸಿದ್ದಾರೆ ಪಾಪ. ಅದು ಒಂದು ಕಡೆ ಎಲ್ಲೋ ಒಂದು ಕಡೆಗೆ ನಮ್ಗೆ ಅದು ಏನಂದರೆ ತಪ್ಪು ಮಾಡಿದ್ದನ್ನು ತಿದ್ಕೋಕ್ಕೆ ಅವಕಾಶ ಇದೆ. ಅಂದರೆ ಸಡನ್ಲಿ ಬ್ಲಾಕ್ ಏನೂ ಆಗೋಲ್ಲ. ನಾನು ಹಂಗೂ ಕೇಳಿದೆ ಅವ್ರಿಗೆ, ಸರ್ ನಂದೇನೋ ಬ್ಲಾಕ್ ಆಗಿಬಿಟ್ಟಿದೆ ಐಡಿಯಾ ಅಂತ. ಬ್ಲಾಕ್ ಏನಾಗಿಲ್ಲ, ನೀವು ಅದೇ ಅಲ್ಲಿ ವಿಡಿಯೋ ತೊಗೊಂಡು ಅದರಲ್ಲಿ ಫೋಟೋ ಹಾಕಿ ಏನೇನು ಮಾಡಿದ್ದೀರ ನೀವು, ನಿಮ್ಮ ವಾಯ್ಸ್ ಕೊಡದೆ ಏನು ಕೊಡದೆ ಡೈರೆಕ್ಟಾಗಿ ಫೋಟೋ ಹಾಕಿಬಿಟ್ಟಿದ್ದೀರಲ್ಲ, ಹಂಗೆಲ್ಲ ಮಾಡೋಂಗಿಲ್ಲ. ಮಾನಿಟೇಷನ್ ಆದಮೇಲೆ, ಅದಕ್ಕಿಂತ ಮುಂಚೆನೂ ಮಾಡೋಂಗಿಲ್ಲ ಆ್ಯಕ್ಚುಲಿ. ಆದರೆ ಮಾನಿಟೇಷನ್ ಆಯ್ತು ಅಂದಮೇಲೆ ತುಂಬ ಕೇರ್ ತೊಗೋಬೇಕು. ತೊಗೊಂಡಿಲ್ಲ ಅಂದರೆ ನನಗಾದ ಪರಿಸ್ಥಿತಿ ಇವತ್ತೇನು 6 ತಿಂಗಳು 8 ತಿಂಗಳು ವರ್ಷ 2 ವರ್ಷ ಮಾನಿಟೇಷನ್ ಆಗ್ಬೇಕಂತ ಕಾಯ್ತಾಯಿದ್ದೀರಾ, ಅವ್ರಿಗೆಲ್ಲ ನನ್ನ ಗತಿನೇ ಆಗುತ್ತೆ. ದಯವಿಟ್ಟು ಹೊಸಬ್ರು ಯಾರ್ಯಾರು ಇದ್ದೀರಾ
ಅವರೆಲ್ಲರೂ ಇದನ್ನು ಖಂಡಿತ ನೋಡಲೇಬೇಕು. ಆ ಲಿಂಕಲ್ಲಿ ಅದನ್ನು ಹಾಕ್ತೀನಿ ನೋಡಿ. ಅವರೆಲ್ಲ ಕಳಿಸಿದ್ದನ್ನು ಫುಲ್ ಕ್ಲಿಯರ್ ಕಟ್ಟಾಗಿ ಲಿಂಕ್ ಹಾಕ್ತೀನಿ. ಬಟ್ ಬೆಳಗ್ಗೆ ನೋಡಿ 8:28 ಆಗಿದೆ. ಈಜಲ್ಲಿಂದ ದಮ್ಲೂರಿಂದ ಟ್ರಿನಿಟಿ ಸರ್ಕಲ್ ಕಡೆಗೆ ಹೋಗ್ತಾ ಇದ್ದೀನಿ. ಪ್ರಶಾಂತವಾಗಿದೆ. ಮಾರ್ನಿಂಗ್ ಸೂಪರ್. ಬೆಂಗಳೂರು ಸೂಪರ್ ಆಗಿದೆ. ಈ ಲಿಂಕಲ್ಲಿ ಹಾಕಿರ್ತೀನಿ. ಯಾರಾದರೂ ಹೊಸಬರು ಇದ್ದರೆ ಏನಾದರೂ ನನಗಾದ ಪರಿಸ್ಥಿತಿ ಆಗಿದ್ದರೆ ತಿದ್ದುಕೊಳ್ಳೋಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಹೇಳ್ತಲ್ಲ. ಅದನ್ನು ದಯವಿಟ್ಟು ತಿದ್ಕೊಳ್ರಿ. ನಾನು ಇಷ್ಟು ದಿನ ಜನಪದ ಸಾಂಗ್ ಅಂದ್ರೆ ನನಗೆ ತುಂಬ ಪ್ರೀತಿ. ಬಟ್ ಅವರು ನೀವು ಮಾಡ್ತಾ ಇರೋದು ನಿಮ್ಮದು ಓನ್ ವಾಯ್ಸು, ಓನ್ ಸಾಂಗ್ ಅಲ್ಲ ಅದು. ಅದನ್ನು ಮಾಡಬೇಡಿ ಅಂತ ಯಾರೋ ಸೀನಿಯರ್ ಹೇಳಿದ್ರು. ಅವರೇ ಇವತ್ತಿನ ತಿಳ್ಕೊಳ್ಳಿದ್ದಂಗೆ ನಮಗೆ. ಬಟ್ ಏನೋ ತಪ್ಪಾದಲ್ಲಿ ಕೇಳಿದ್ರೆ ಹೇಳ್ತಾರಲ್ಲ, ಎಲ್ಲ ಖುಷಿ ಪಡೋಂಥ ವಿಷಯ. ಅವರೆಲ್ಲೋ ಹುಬ್ಬಳ್ಳಿ ಧಾರವಾಡ ಕಡೆಗೆಲ್ಲೋ ಇರ್ತಾರೆ, ನಾವೆಲ್ಲ ಬೆಂಗಳೂರಲ್ಲಿ ಸರ್ ಹಿಂಗಾಗಿದೆ ಅಂತ ಕಳಿಸಿದೆ. ನಿನ್ನೆ ನನಗೆ ಟೈಮ್ ಕೊಟ್ಟರು, ಸಾಯಂಕಾಲ 5 ಗಂಟೆ ಮೇಲೆ ಮಾಡಿ ಅಂತ. ವಾಟ್ಸಪ್ಪಲ್ಲಿ ಮಾಡಿದೆ, ಪಾಪ ರೀಪ್ಲೈ ಮಾಡಿದ್ರು. ಮಾಡಿ ಏನು ಪ್ರಾಬ್ಲಮ್ ಇಲ್ಲ, ಇಷ್ಟು ಏನಪ್ಪ ಅಂದ್ರೆ ನೀವು ಕಾಪಿ ರೈಟಿಂಗ್ ಬರ್ಲಾರ್ತರ ನೋಡ್ಕೊಳ್ಳಿ. ಆಮೇಲೆ ಬೇರೆ ವಿಡಿಯೋ ಮೇಲೆ ನಿಮ್ಮ ಫೋಟೋ ನಿಮ್ಮದು ಓನಿಲ್ಲ ಅಂದ್ರೆ ಹಾಕ್ಬೇಡಿ ದಯವಿಟ್ಟು ಅಂದ್ಬಿಟ್ಟು. ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬರ್ಸು ಹಾಕಿ ಹಿಂದ್ಗಡೆ ಅದನ್ನು ಚೇಂಜ್ ಮಾಡಿ, ಇದನ್ನು ಚೇಂಜ್ ಮಾಡಿ, ಆಮೇಲೆ ನಿಮ್ಮ ವಾಯ್ಸ್ ಕೊಡಿ, ನೀವು ಸುಮ್ಮನೆ ಹಿಂಗೆ ಕೂತಿರ್ಬೇಡಿ, ಏನೇನೋ ಹೇಳ್ತಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ನಿಜನೋ ಎಷ್ಟು ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಬಟ್ ನಿನ್ನೆ ನನಗಾದ ಅನುಭವ ಬೇಜಾರಾಗೋಗ್ಬಿಟ್ಟು ನಾನು ಒಂದು 8 ತಿಂಗಳಾಗಿದ್ದೇನು, 1 ವರ್ಷನೇ ಅನ್ಕೊಳ್ಳಿ ಹೋಗಲಿ, 8-10 ತಿಂಗಳು ಅಷ್ಟೇ ನಾನು ಕ್ಲೀನಾಗಿ ಯೂಟ್ಯೂಬನ್ನು ಮಾಡಿ ತೆಗೆದು ಮಾನಿಟೇಷನ್ನು ಮಾಡ್ಕೊಂಡಿದ್ದೆ. 3 ತಿಂಗಳ ಹಿಂದೆ $3.6 ಏನಾಗಿತ್ತು. ನೋಡಿದ್ರೆ ನಿನ್ನೆ ಬೆಳಗ್ಗೆ ಫುಲ್ ಶಾಕಿಂಗು. ಎವ್ರಿ ಟೈಮ್ ಬೆಳಗ್ಗೆ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಅದನ್ನು ಮಾಡೋಕ್ಕೆ ಹೋದಾಗ ನೋಡ್ತೀನಿ ಏನಪ್ಪ ಕತೆ ಅಂತ. ಆ್ಯಕ್ಚುಲಿ ಕ್ಯಾಬ್ ಡ್ರೈವರ್ ನಾನು ನಮಗೆ ಟಿಕೆಟ್ ಹೋಗೋಕ್ಕೆ ಟೈಮ್ ಇರೋಲ್ಲ. ಯಾಕಂದ್ರೆ ನೈಟ್ ಶಿಫ್ಟು ಡೇ 2 ಮಾಡ್ತೀನಿ. ಬೆಳಗ್ಗೆ 7 ಗಂಟೆ ಬಿಟ್ಟು ರಾತ್ರಿ 12-1ಕ್ಕೆ ಹೋಗೋದು. ಅಂಥದ್ರಲ್ಲಿ ಹಿಂಗಾಯಿತು, ಬೇಜಾರಾಯ್ತಲ್ಲ ಒಂದು ಕಡೆ. ಈ ವಿಡಿಯೋದಲ್ಲಿ ಅದನ್ನೆಲ್ಲ ಹಾಕಿರ್ತೀನಿ. ಯಾರು ಹೊಸಬರಿದ್ದೀರಾ ದಯವಿಟ್ಟು ಇದನ್ನು ನೋಡಿಬಿಟ್ಟಾದ್ರೆ ನಿಜ, 100% ನಿಜ ನನಗಾಗಿರೋದು. ನೀವು ಬುದ್ಧಿವಂತಿಕೆಯಿಂದ ಹುಷಾರಾಗಿ ಹೆಜ್ಜೆ ಇಡಿ, ಇಟ್ಬಿಟ್ಟು ವಿಡಿಯೋ ಮಾಡಿ. ಸುಮ್ಮನೆ ವಿಡಿಯೋ ಮಾಡ್ತೀವಿ, ಎಲ್ಲರೂ ದುಡ್ಡು ಮಾಡ್ತಾರೆ, ನಾನು ಮಾಡ್ತೀನಿ ಅನ್ನೋದು ಸುಳ್ಳು. ಇದರಲ್ಲಿ ಯಾವುದೇ ಕೆಲಸದಲ್ಲಿ ಆಗಲಿ ಕಷ್ಟಪಡಬೇಕು, ಇಲ್ಲಾಂದರೆ ಯಾವುದು ದುಡ್ಡು ಬರೋಲ್ಲ. ಇವತ್ತು ನನಗನ್ಸಿದ್ದು ಅದೇ. ನಾನು ಜನಪದ ಹಾಕ್ತಿದ್ದೆ, ಅದನ್ನು ಹಾಕೋ ಬದಲು ಇವತ್ತೇನು ಈಗ ಮಾಡ್ತಾಯಿದ್ದೀನಿ, ಇದನ್ನು ಮಾಡಿದರೆ ಸೂಪರ್ ಡೂಪರ್ ಆಗಿರೋದೇನಪ್ಪ ಅಂತ ಇವಾಗ ಅನಿಸ್ತಾಯಿದೆ. ಹೆಂಗಿದ್ರೆ ನಾನು ಈ ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ದಿನ ಓಡಾಡ್ತೀನಿ, ಟ್ರಾವೆಲಿಂಗ್ ಮಾಡ್ಬೋದಾಗಿತ್ತು. ನಾನೇ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ನಿ ಅನ್ನಿಸ್ತಾ ಇದೆ. ನೋಡೋಣ, ಅವ್ರು ತಿದ್ಕೋಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ತಿದ್ಕೊಂಬಿಟ್ಟು ಆನಂತರ ಮಾಡೋಣ, ಅದೇನಾಗುತ್ತೆ ನೋಡೋಣ. ಹೊಸಬ್ರು ಯಾರು ಮಾನಿಟೇಷನ್ ಆಗಿ ಈ ನನ್ನ ಪರಿಸ್ಥಿತಿ ಬಂದವ್ರು ನೋಡಿ, ಬರದೇ ಇರೋರು ಹೊಸಬ್ರು ಯಾರ್ಯಾರು ಇದ್ದರೆ ನೋಡಿ. 10 ವರ್ಷ 15 ವರ್ಷ ಆದವರೆಲ್ಲ ಬಿಡಿ, ಅವ್ರು ದುಡ್ಡು ಮಾಡ್ತಾಯಿದ್ದಾರೆ. ಅವ್ರಿಗೆ ಟೆಕ್ನಿಕ್ ಇದೆ, ಹೊಸದು ಏನಿದೆ ಎಲ್ಲ ಗೊತ್ತಾಗ. ನನಗಂತೂ ಏನು ಓದೋಕ್ಕೆ ಬರೋಲ್ಲ, ಏನಿಲ್ಲ. ಹಾಗಾಗಿ ನಾನು ಯಾರಿಗೋ ಬೆಂಪ್ಲಾಗಿ ತೋರಿಸಿದೆ, ಸರ್ ಹಿಂಗೆ ಬಂದುಬಿಟ್ಟಿದೆ ನಮ್ಮದು ಆ್ಯಕ್ಚುಲಿ ಯೂಟ್ಯೂಬ್ ಮಾನಿಟೇಷನ್ ಆಗಿದೆ, ಏನು ಸರ್ ಇದು ಅಂದರೆ ಅವರೆಲ್ಲ ನೋಡಿ ನಿಮ್ಮದು ಬ್ಲಾಕ್ ಮಾಡಿಬಿಟ್ಟಿದ್ದಾರಲ್ಲ ಅಂದ್ಬಿಟ್ಟು ಸಡನ್ಲಿ. ನನಗೆ ಒಂಥರ ಬೇಜಾರಾಗೋಯ್ತು. ಆಮೇಲೆ ಅವರು ಚೆಕ್ ಮಾಡಿ ಹಿಂಗೆ ಮಾಡಿ ಈ ಥರ ಮಾಡಿ ನೋಡಿ ಹೇಳಿದ್ರು ನನಗೆ. ನಾನು ಅದನ್ನು ಇವಾಗ ಈ ವಿಡಿಯೋಲಿ ಲಾಸ್ಟಲ್ಲಿ ಹಾಕ್ತೀನಿ. ದಯವಿಟ್ಟು ಯಾರ್ಯಾರು ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅವ್ರಿಗೆ. ನಾನೇನು ಅಂಥ ಬರೆಯೋಣ ಎಲ್ಲ ಚೆನ್ನಾಗಿ ಮಾಡಿ ಬೆಳೆದಿದ್ದೀನಿ ಅಂತ ಹೇಳಲ್ಲ. ಥ್ಯಾಂಕ್ ಯು. ಯೂಟ್ಯೂಬ್ ಇದು ನಾನೊಂದು 8-10 ತಿಂಗಳಿಂದ ಮಾಡ್ತಾಯಿದ್ದೀನಿ. ನಂದು ಈಗ 3 ತಿಂಗಳ ಹಿಂದೆ ಮಾನಿಟೇಷನ್ ಆಗಿರೋದಕ್ಕೆ ನಿನ್ನೆ ಏನು ಮಾಡಿದ್ದಾರೆ, ಇದ್ದಕ್ಕಿದ್ದಂಗೆ ಯೂಟ್ಯೂಬರು ಇಲ್ಲಿ ವೈಟ್ ಸ್ಟುಡಿಯೋ ಇದು ಓಪನ್ ಮಾಡಿದ್ರೆ ಮೂಲೆಯಲ್ಲಿ ಅರ್ನಿಂಗ್ ಅಂತ ಬರುತ್ತೆ ನೋಡಿ. ಅರ್ನಿಂಗ್ ಓಪನ್ ಮಾಡಿದರೆ ನೋಡಿ ಈ ಥರ ಬರ್ತಾಯಿದೆ. ಏನೋ ಪ್ರಾಬ್ಲಮ್ ಆಗಿದೆ ಅಂತ ನೋಡಿ, ಹಿಂಗೆಲ್ಲ ಬರ್ತಾಯಿದೆ.
ಯಾರ್ಯಾರು ಈಗ ಹೊಸ್ದಾಗಿ ಮಾಡಿದ್ದೀರಾ, ಮಾನಿಟೇಷನ್ ಮಾಡಿದ್ದೀರಾ, ಕಾಪಿ ರೈಟಿಂಗು ಆಗಲಿ ಇನ್ನೊಂದು ಯಾವುದೋ ತಗೊಂಡು ಮಾಡೋದಾಗಲಿ ಮಾಡಬೇಡಿ ದಯವಿಟ್ಟು. ಮಾಡಿದರೆ ನೋಡಿ, ನಂದು 3 ತಿಂಗಳು ಹಿಂದೆ ಮಾನಿಟೇಷನ್ ಆಗಿದೆ, ಇವತ್ತು ಈ ಥರ ಬಂದಿದೆ. ಇದನ್ನು ಟಚ್ ಮಾಡಿದರೆ ಏನು ಕೊಟ್ಟಿದ್ದಾರೆ ನೋಡಿ. ನನಗೆ ಇಂಗ್ಲೀಷ್ ಅಷ್ಟು ಬರಲ್ಲ, ಆದರೆ ಅವರು ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ಟು ನೋಡಿ, ಲಿಂಕನ್ನು ಹಾಕ್ಬೋದು. ನೀವು ವಿಡಿಯೋ ಮಾಡಿಬಿಟ್ಟು ಲಿಂಕ್ ಕೂಡ ಹಾಕ್ಬೋದು. ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ. ಅದಕ್ಕೆ ಯಾರು ಆಗಲಿ ಇನ್ಮೇಲೆ ಯೂಟ್ಯೂಬ್ ಮಾಡೋರು ದಯವಿಟ್ಟು ನೀವೇನು ಮಾಡಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಬೇರೆಯವ್ರ ಸಾಂಗ್ಗಳು ಅದು ಇದು ಮಾಡಿಬಿಟ್ಟು ಹಾಕಕ್ಕೆ ಹೋಗಬೇಡಿ. ಹಾಕಿದರೆ ಸೇಮ್ ನನ್ನ ಪರಿಸ್ಥಿತಿ ಆಗುತ್ತೆ. ನಂದು ಆಲ್ರೆಡಿ ಮಾನಿಟೇಷನ್ ಎಲ್ಲ ಆಗಿ $3.6 ಏನೋ ಆಗಿತ್ತು. ಇವತ್ತು ನಿನ್ನೆ ಇದನ್ನು ನೋಡಿಬಿಟ್ಟು ಬೇಜಾರಾಗಿಬಿಟ್ಟು ಈ ಥರ ಬಂದಿದೆ ನೋಡಿ. ವೈಟಿ ಸ್ಟುಡಿಯೋ ಕಾಣಿಸ್ತಾ ಇದೆಯಾ? ಆಮೇಲೆ ಯಾರೋ ಒಬ್ಬರು ಯೂಟ್ಯೂಬರ್ಗೆ ತೋರಿಸಿದೆ, ಹಿಂಗಾಗ್ಬಿಟ್ಟಿದೆ, ಏನು ಮಾಡೋದು ಸರ್? ಆವಾಗ ಅವ್ರು ಹೇಳಿದ್ರಿಲ್ಲ, ಎಲ್ಲ ಕರೆಕ್ಟ್ ಇದೆ, ನೀನು ಬೇರೆ ವಿಡಿಯೋಗಳಿಗೆಲ್ಲ ನೋಡಿ, ಇಲ್ಲಿ ಅದನ್ನು ಸಿಂಪಲ್ ತೋರಿಸ್ತೀನಿ. ಬೇರೆ ವಿಡಿಯೋಗಳೆಲ್ಲ ಈ ಥರ ಮಾಡಿ ನೋಡಿ, ಈ ಥರ ಮಾಡಿ ಹಾಕ್ಬೇಡಿ ಅಂತ, ಈ ಥರ ಎಲ್ಲ ಮಾಡಿ ಹಾಕ್ಬೇಡಿ ಅಂತ ಹೇಳಿದ್ದಾರೆ ಅವರು. ಯಾರೋ ಯೂಟ್ಯೂಬರ್ ನೋಡಿ. ನಿಮಗೆ ಅದನ್ನು ಹೇಳ್ತೀನಿ, ಸುಳ್ಳು ಹೇಳಲ್ಲ. ಇಲ್ಲಿ ಯೂಸ್ ನೋಡಿದರೆ ಶಾಕ್ ಆಗಿಬಿಡ್ತಿದೆ ನೋಡಿ. ಎಷ್ಟು ಬಂದಿದೆ ಯೂಸ್? 5.2K ಬರೀ 2 ದಿನ. ಇಲ್ಲಿ ಟೈಮಿಂಗ್ಸ್ ಇದೆ ನೋಡಿ, 1 ಡೇ 23 ಅವರ್ಸು. ಈ ಥರ ಎಲ್ಲ ಬಂದಿದೆ ಅಂದ್ಬಿಟ್ಟು ಮಾಡಿಬಿಟ್ಟೆ. ಮಾನಿಟೈಸೇಷನ್ ಯಾರ್ಯಾರ್ದಾಗಿದೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಮಾಡಿದರೆ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಯೂಟ್ಯೂಬಿಗೆ ತುಂಬಾ ಏಟ್ ಬೀಳುತ್ತೆ. ಅದಕ್ಕೆ ಯಾರು ಮಾಡಬೇಡಿ. ಆ್ಯಕ್ಚುಲಿ ನಾನು ಕ್ಯಾಬ್ ಡ್ರೈವರು, ಫ್ರೀ ಇದ್ದಾಗ ಏನೋ 1-2 ವಿಡಿಯೋ ಮಾಡ್ತಾಯಿದ್ದೆ. ಇವತ್ತು ಹಂಗಾದಕ್ಕೆ 8-10 ತಿಂಗಳಿಂದ ಮಾಡಿದ ಶ್ರಮ ಹೋಯ್ತಂತ ಭಯ ಬಿದ್ದಿದ್ದೆ. ಆಮೇಲೆ ಒಬ್ಬರು ಎಂಪ್ಲಾಯಿಗೆ ತೋರಿಸಿ, ಸರ್ ಹಿಂಗೆ ಬಂದುಬಿಟ್ಟಿದ್ದು ನಂದು ಯೂಟ್ಯೂಬ್, ಏನು ಮಾಡ್ಬೇಕು ಸರ್ ಅಂದಾಗ ಅವ್ರು ಹೇಳಿದ್ರು, ಕೊಡಿ ಇಲ್ಲಿ ನೋಡೋಣ ಅಂತಂದು ನೋಡಿ. ಇಂಗ್ಲೀಷ್ ನನಗೆ ಬರಲ್ಲ, ಅವರು ಓದ್ಬಿಟ್ಟು ಹೇಳಿದರು, ಹಿಂಗಿದೆ, ನೀವು ವಿಡಿಯೋ ಮಾಡಿ ಹಾಕಿ, ಆಮೇಲೆ ಆ ಲಿಂಕನ್ನ ಅದಕ್ಕೆ ಸಬ್ಮಿಟ್ ಮಾಡಿ, ಆಮೇಲೆ ಅವರು ಹೇಳ್ತಾರೆ. ಅದಕ್ಕೂ ಅದನ್ನು ಕೊಟ್ಟಿದ್ದಾರೆ ಟೈಮಿಂಗ್ಸು. 28ನೇ ತಾರೀಕು ಮಾರ್ಚ್ವರೆಗೆ ಟೈಮ್ ಇದೆ ನನಗೆ. ಅಷ್ಟರೊಳಗಡೆ ಸಬ್ಮಿಟ್ ಮಾಡಬೇಕು. ಅವ್ರು ಯೂಟ್ಯೂಬ್ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ನನ್ನ ಯೂಟ್ಯೂಬ್ ಕರೆಕ್ಟ್ ಇದೆಯಾ, ಸರಿ ಇದೆ, ತಪ್ಪಿದೆ ಅಂತ. ಅಲ್ಲಿವರೆಗೆ ಗೊತ್ತಾಗಲ್ಲ. ಅದಕ್ಕೆ ಇವಾಗ ಮಾನಿಟೇಷನ್ ಆಗಿದ್ದು ಹಿಂಗಾಗಿದೆ, ನೋಡ್ಬೇಕು ಏನಾಗುತ್ತಂತ. ಈಗ ಯಾರ್ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾನು ಮಾಡಿದ ತಪ್ಪು ದಯವಿಟ್ಟು ಯಾರು ಮಾಡಬೇಡಿ. ಎಷ್ಟು ಜನ ನೋಡ್ತಾ ಇದ್ರೆ ನನ್ನ ಫಾಲೋವರ್ಸ್ ಆಗಲಿ, ಇನ್ನೊಬ್ಬರಾಗಲಿ, ಬೇರೆಯವರಾಗಲಿ, ಯೂಟ್ಯೂಬರ್ಸ್, ನೀವು ಯಾರ್ಯಾರು ಯೂಟ್ಯೂಬರ್ ಆಗಿದ್ದೀರಾ ಅವ್ರು ಯಾರು ದಯವಿಟ್ಟು ಈ ತಪ್ಪು ಮಾಡಬೇಡಿ. ಇದ್ರ ಮಾಡೋ ಬದಲು ಸುಮ್ಮನಿದ್ದು ಬಿಡೋದು ಒಳ್ಳೇದಂತೀನಿ. ತುಂಬಾ ತಲೆ ಕೆಟ್ಟು ಹೋಗ್ಬಿಟ್ಟಿದ್ದು ನನಗೆ ನಿನ್ನೆಯಿಂದ. ದಿನ ಒಂದು ವಿಡಿಯೋ ಹಾಕ್ತಾಯಿದ್ದೆ, ಏನು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ.